ಸರ್ ಡಿ.ಕೆ. ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಎಮ್.ಎಲ್.ಎಗಳನ್ನು ಭೇಟಿ ಅವರೇ ನಮ್ಮ ಶಾಸಕರಿದ್ದಾರೆ, ಭೇಟಿ ಆಗಬಾರ್ದು. ಇನ್ನು ಭೇಟಿ ಆಗಬಾರ್ದು ಅಂತೇನಿಲ್ಲ, ಅವ್ರು ನಮ್ಮ ಶಾಸಕರೇ. ಇಂದು ಕೂಡ ಹೋಗಿದ್ರು, ಅವ್ರು ಭೇಟಿ ಆಗಿದ್ರು ಒಂದು ಸಾರಿ. ವಿನಯ್ ಕುಲಕರ್ಣಿ ಅವ್ರಿಗೆ ಭೇಟಿ ಆಗಿದ್ರು ಇಂದು ಕೂಡ. ಸರ್ ಏನೂ ಇಲ್ಲ ಅಂತಿದ್ರೆ ಅಂಡರ್ ಕರೆಂಟ್ ಶಾಕ್ ಹತ್ತಿದಂಗೆ ಕಾಣ್ತಾ ಇದೆ. ಯಾವುದು ಕ್ರಾಂತಿನೂ ಇಲ್ಲ, ಏನೂ ಇಲ್ಲ, ಎಲ್ಲ ಸರಿಯಾಗಿದೆ ಅಂತ ಇದೆ. ಅದು ಯಾವುದೋ ಇತ್ತೀಚೆಗಿನ ಬೆಳವಣಿಗೆ ನೋಡಿದ್ರೆ ಅಂಡರ್ ಕರೆಂಟ್ ಶಾಕ್ ಅಂತ. ಅಂಡರ್ ಕರೆಂಟ್ ಯಾವ ಶಾಕ್ ಇಲ್ಲ, ಸರಿನೇ ಇದೆ. ಸತೀಶ್ ಜಾರಕಿಹೊಳಿ ಅವರು ಯಾವಾಗ ಸೈಲೆಂಟ್ ಇರ್ತಾರೆ, ಒಳಗಡೆ ಕರೆಂಟ್ ಕರೆಂಟ್ ನಮ್ದು ಏನು ಕರೆಂಟ್ ಏನಿಲ್ಲ. ಎಲ್ಲ ಅಧ್ಯಕ್ಷ ಇದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷ ಬೆಂಗಳೂರಲ್ಲಿ ಇದ್ದಾರೆ, ಮೀಟಿಂಗ್ ಮಾಡ್ತಿದ್ದಾರೆ ಎಲ್ಲರ ಜೊತೆ. ಒಂದು ಹಂತಕ್ಕೆ ಒಂದು ಇತ್ಯರ್ಥಕ್ಕೆ ಬರ್ಬೋದು, ಬರಲೇಬೇಕು. ಒಂದು ತಾವು ಕೂಡ ಹೇಳಿದೆ, ಏನು ಗೊಂದಲ ಇದೆ, ಅಧಿಕಾರ ಹಂಚಿಕೆ ಗೊಂದಲ ಸರಿ ಆಗಬೇಕು, ಹೈಕಮಾಂಡ್ ಇದರಲ್ಲಿ ಮಧ್ಯ ಪ್ರವೇಶ ಮಾಡ್ತಾರೆ. ಯಾಕೆ ಸರ್ ಹೈಕಮಾಂಡ್ ಯಾಕೆ ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ? ಬರ್ಬೋದು ಅಂತ ಹೇಳಿಲ್ಲ. ನಿನ್ನೆ ಅವರು ಸಭೆ ಮಾಡಿದ್ದಾರೆ ಎರಡು ಮುಖಂಡರಿಗೆ. ಮತ್ತೆ ಅವ್ರ ಜೊತೆ ಮಾಡೋ ವಿಚಾರ ಇರ್ಬೋದು, ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾ ನಾವೆಲ್ಲ ಆಶೆಯನ್ನು ಹೊಂದಿದ್ದೇವೆ. ಕೆಪಿಸಿಸಿ ಬದಲಾವಣೆ ಬಗ್ಗೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ರು. ಏನತ್ರ ಅಂದ್ರೆ ಅವಕಾಶ ಬಂದಾಗ ಎಲ್ಲವನ್ನು ಬಿಟ್ಕೊಡ್ಬೇಕಾಗತ್ತೆ, ಅಧಿಕಾರ ಹೇಳಿದ್ರೆ ಮತ್ತೆ ಹೌದು, ಪಕ್ಷಕ್ಕೆ ಎಷ್ಟು ಇರಲೇಬೇಕು, ಒಂದು ಲಿಮಿಟ್ ಇದ್ದೇ ಇರಲ್ಲ. ಬದಲಾವಣೆ ಮಾಡುವಂಥ ಒಂದು ಕಾಲ ಬಂದೇ ಬರ್ತೈತಿ, ಯಾವುದೇ ಹುದ್ದೆ ಇದ್ರು. ಸೊ ಇವತ್ತು ಬರ್ಬೋದು, ಇನ್ನೊಂದು ವರ್ಷ ಬಿಡ್ಬೋದು, ಯಾವುದೇ ಒಂದು ಸಂದರ್ಭದಲ್ಲಿ ಬರ್ಬೋದು. ಹೇಳಿದ್ರಲ್ಲ, ಇಲ್ಲ ಅದನ್ನಿಂತ ಕೇಳಕ್ಕೆ ಹೋಗ್ಬೇಡ್ರಿ, ಹೇಳುವಂಥ ಅವಶ್ಯಕತೆ ಇಲ್ಲ.